ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇದೀಗ ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಆಗಿರಬಹುದು, ಚಾಕು, ಕತ್ತಿ, ಕುಡುಗೋಲು ಇಂಥದ್ದೆಲ್ಲದರ ಸದ್ದು ಕೂಡ ಇದೀಗ ನಡೆದು ಹೋಗಬಿಟ್ಟಿದೆ. ಈ ಒಂದು ದುರಂತದಲ್ಲಿ 6 ಜನರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ನಿರಾಳೆ ಅನ್ನುವಂಥ ಕುಟುಂಬ ಸಮೇತ ಅಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇದೊಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣು ಹೊಣ್ಣು ಮಣ್ಣು ಇದ್ಯಾವುದು ಕೂಡ ಶಾಶ್ವತವಲ್ಲ. ಇದಕ್ಕೋಸ್ಕರ ಜೀವಗಳೇ ಹೋಗಿದ್ದಾವೆ, ದೊಡ್ಡ ದೊಡ್ಡ ದುರಂತಗಳೇ ನಡೆದು ಹೋಗಿಬಿಟ್ಟಿದ್ದಾವೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಈ ಒಂದು ಪ್ರಕರಣದಲ್ಲಿ ಒಂದು ಹೆಣ್ಣಿನ ವಿಚಾರವೂ ಕೂಡ ಇದೆ, ಈ ಒಂದು ಪ್ರಕರಣದಲ್ಲಿ ಒಂದು ಮಣ್ಣಿನ ವಿಚಾರವೂ ಕೂಡ ಇದೆ. ಹೆಣ್ಣು ಹೊಣ್ಣು ಮಣ್ಣು ಈ ಮೂರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಥದ್ದೊಂದು ದುರಂತ ಇದೀಗ ನಡೆದು ಹೋಗಬಿಟ್ಟಿದೆ. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಜೀರೋದಿಂದ ಇಲ್ಲಿವರೆಗೂ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಅಂದ ಹಾಗೆ ಇಂಥದ್ದೊಂದು ದುರಂತ ನಡೆದು ಹೋಗೋದಕ್ಕೆ ಮುಖ್ಯವಾದಂಥ ಕಾರಣ ಏನು, ಈ ಒಂದು ಹೆಣ್ಣಿನ ವಿಚಾರಕ್ಕೆ ಯಾಕೆ ಗಲಾಟೆ ನಡೀತು, ಹೆಣ್ಣು ಅಷ್ಟು ಪ್ರಭಾವಿ ಆಗಿತ್ತಾ, ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ದುರಂತ 3 ಕುಟುಂಬಗಳ ನಡುವೆ ನಡೆದು ಹೋಗಿರುವಂಥದ್ದು. 3 ಕುಟುಂಬಗಳ ಮನಸ್ಸಿನಿಂದ ಇಂಥದ್ದೊಂದು ದುರಂತ ನಡೆದೋಯ್ತು ಅಂತಾನೆ ಹೇಳ್ಬೋದು. ಆರಂಭದಲ್ಲಿ ನಾವು 2 ಕುಟುಂಬದ ವಿಚಾರವನ್ನು ತೆಗೆದುಕೊಳ್ಳೋಣ. ಇಲ್ಲಿ 2 ಕುಟುಂಬಗಳು ಯಾವುವು ಅಂತಂದ್ರೆ ಪಾಟೀಲ್ ಅನ್ನುವಂಥ ಕುಟುಂಬ ಜೊತೆಗೆ ತೇಲಿ ಅನ್ನುವಂಥ ಕುಟುಂಬ. ಈ 2 ಕುಟುಂಬಗಳ ನಡುವೆ ಹೆಣ್ಣು ಗಂಡಿನ ವಿಚಾರಕ್ಕೆ, ಮದುವೆ ವಿಚಾರದಲ್ಲಿ ಅಥವಾ ಪ್ರೀತಿಸಿ ಮದುವೆ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವೈಮನಸ್ಸು ಇತ್ತು. ಈ ಒಂದು ವೈಮನಸ್ಸಿನ ಪ್ರಕಾರ ಏನೇನೆಲ್ಲ ಆಗಿತ್ತು, ಈ ಒಂದು ಯಾವ ರೀತಿಯಾದಂಥ ಗಲಾಟೆ ಆಗಿತ್ತು, ಆ ಗಲಾಟೆ ಯಾವ ರೀತಿಯಾಗಿ ಅಂತ್ಯವಾಗಿತ್ತು ಎಂಬುದರ ಕುರಿತು ಒಂದಿಷ್ಟು ಆರಂಭದಲ್ಲಿ ಗಮನಿಸ್ತಾ ಹೋಗೋಣ. ನಿಮಗೆ ಕ್ಲಾರಿಟಿ ಇರಲಿ. ಇಲ್ಲಿ ನಿರಾಳೆ ಕುಟುಂಬ ಇದೆಯಲ್ಲ, ನಿರಾಳೆ ಕುಟುಂಬ ಒಂದು ಅಮಾಯಕ ಕುಟುಂಬ ಅಂತಲೇ ಹೇಳ್ಬೋದು. ಅದರ ಬಗ್ಗೆ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ, ಏನೇನೆಲ್ಲ ಆಗಿತ್ತು ಅಂತೇಳಿ. ಈಗ ಆರಂಭದಲ್ಲಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಈ ಒಂದು ಪಾಟೀಲ್ ಕುಟುಂಬ ಆಗಿರ್ಬೋದು ಮತ್ತು ತೇಲಿ ಕುಟುಂಬದ ನಡುವೆ ಒಂದು ಗಲಾಟೆ ನಡೆದು ಹೋಗಿಬಿಟ್ಟಿತ್ತು. 2015ರಲ್ಲಿ ಈ ಒಂದು ಪಾಟೀಲ್ ಕುಟುಂಬದ ಕಲ್ಲನಗೌಡ ಅನ್ನುವಂಥವರೇನಿದ್ದಾರೆ, ಅವರ ಕುಟುಂಬದ ಶಿವಾನಂದ್ ಅನ್ನುವಂಥ ಯುವಕ ತೇಲಿ ಕುಟುಂಬದ ಹೆಣ್ಣೊಂದನ್ನು ಇಷ್ಟಪಟ್ಟು ಮದುವೆ ಆಗಿರ್ತಾನೆ. ಅಂತಂದ್ರೆ ಪ್ರೀತಿಸಿ ಮದುವೆ ಆದ್ನೋ ಅಥವಾ ಅಪಹರಿಸ್ಕೊಂಡು ಹೋಗಿ ಮದುವೆ ಆದ್ನೋ, ಅದು ಒಂದಿಷ್ಟು ಕ್ಲಾರಿಟಿ ಇಲ್ಲದೆ ಇರುವಂಥ ವಿಚಾರ. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ 2 ಕುಟುಂಬಗಳ ನಡುವೆ ಆಗಾಗ ಗಲಾಟೆ ಕೂಡ ಆಗೋಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಲಿ ಕುಟುಂಬ ಏನಿದೆ, ಈ ಶಿವಾನಂದ್ ಅನ್ನುವಂಥ ವ್ಯಕ್ತಿ ಏನು ಅವರ ಕುಟುಂಬದ ಹೆಣ್ಣನ್ನು ಕರೆದುಕೊಂಡು ಹೋಗಿ ಮದುವೆ ಆಗಿದ್ನೋ, ಆ ಶಿವಾನಂದ್ ಅನ್ನುವಂಥವನ್ನ ಟ್ರ್ಯಾಕ್ಟರ್ ಏರಿಸಿ ಆಕ್ಸಿಡೆಂಟ್ ರೂಪದಲ್ಲಿ ಅಥವಾ ಆಕ್ಸಿಡೆಂಟ್ ಆಗಿದೆ ಅನ್ನುವ ಹಾಗೆ ಬಿಂಬಿಸೋದಕ್ಕೆ ಒಂದು ಕೊಲೆಯನ್ನ ಮಾಡಿ ಬಿಸಾಕಿಬಿಟ್ಟಿದ್ರು. ಅದಾದ ಬಳಿಕ ಪೊಲೀಸ್ ದೂರು ದಾಖಲಾಗಿತ್ತು. ಈ ಒಂದು ಕೊಲೆ ಅನ್ನುವಂಥದ್ದು ಕೂಡ ಖಚಿತವಾಗಿ ಬಿಟ್ಟಿತ್ತು. ಅದಾದ ಬಳಿಕ ಈ ಒಂದು ಆರೋಪಿಗಳು ಏನಿದ್ದಾರೆ ಅವರು 4 ಜನರು ಕೂಡ ಜೈಲಿನ ವಾಸವನ್ನು ಪಡೆದುಕೊಂಡಿದ್ರು. ಈಗ 2024ರಲ್ಲಿ ಜೈಲಿನಿಂದ ಬಿಡುಗಡೆ ಇವರಿಗೆ ಆಗಿಬಿಟ್ಟಿತ್ತು. ಇಲ್ಲಿ ಒಂದು ಹಂತಕ್ಕೆ ಇದೆಲ್ಲವೂ ಕೂಡ ಮುಗಿದೋಗಿ ಬಿಟ್ಟಿತ್ತು. ತೇಲಿ ಕುಟುಂಬ ಏನಿದೆಯಲ್ಲ, ತೇಲಿ ಕುಟುಂಬದ ಮುಖ್ಯಸ್ಥ ಅಥವಾ ತೇಲಿ ಕುಟುಂಬದ ಹಿರಿಯ ವ್ಯಕ್ತಿ ಶಶಿಕಾಂತ್ ತೇಲಿ ಅಂತೇಳಿ, ಇವರು ಹೆಣ್ಣಿನ ಕುಟುಂಬದವರು. ಇವರದ್ದು 30 ಎಕರೆ ಆಸ್ತಿ ಇರುತ್ತೆ. ಅಂತಂದ್ರೆ ಈ 30 ಎಕರೆ ಆಸ್ತಿ ಏನಿರುತ್ತೆ, ಆ ಒಂದು ಆಸ್ತಿಯನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿರ್ತಾರೆ. ಈ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಈ ಆಸ್ತಿ ಎಲ್ಲವೂ ಕೂಡ ಅಂತಂದರೆ ಈ 30 ಎಕರೆ ಭೂಮಿ ಏನಿದೆಯಲ್ಲ ಅದೆಲ್ಲವೂ ಕೂಡ ಪಾಳು ಬಿದ್ದು ಹೋಗಿಬಿಟ್ಟಿರುತ್ತೆ. ಕಂಟಿ ಅಂಥದ್ದೆಲ್ಲವೂ ಕೂಡ ಬೆಳ್ಕೊಂಡು ಹೋಗಿಬಿಟ್ಟಿರುತ್ತೆ. ಒಟ್ಟು ಅದನ್ನು ಉಳುಮೆ ಮಾಡೋದಕ್ಕೆ ಈ ಸದ್ಯದಲ್ಲಿ ಏನು ಕೂಡ ಮಾಡೋದಕ್ಕೆ ಆಗದೇ ಇರುವ ಹಾಗೆ ಬೆಳೆದುಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ಈ ಉಳುಮೆ ಮಾಡೋರು ಯಾರೂ ಇಲ್ಲ. ಆ ಕಾರಣದಿಂದಾಗಿ ಈ ಒಂದು ಭೂಮಿಯನ್ನು ಮಾರಾಟ ಮಾಡಬೇಕು ಅಂಥೇಳಿ ಶಶಿಕಾಂತ್ ತೇಲಿ ಅವರು ಮುಂದಾಗಿ ಬಿಡ್ತಾರೆ. ಅಂದರೆ ಇವರ ಕುಟುಂಬ ಮುಂದಾಗಿ ಬಿಡುತ್ತೆ. ಈ ಸಂದರ್ಭದಲ್ಲಿ ಪಾಟೀಲ್ ಕುಟುಂಬ ಒಂದಿಷ್ಟು ವಾರ್ನಿಂಗ್ ಕೂಡ ಮಾಡ್ತಾ ಇರುತ್ತೆ. ಯಾರಾದರೂ ಆ ಒಂದು ಜಮೀನನ್ನು ಪರ್ಚೇಸ್ ಮಾಡೋದಕ್ಕೆ ಬಂದುಬಿಟ್ರೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ಭಯದ ವಾತಾವರಣ ಸೃಷ್ಟಿ ಮಾಡಿರುತ್ತೆ. ಆ ಸಂದರ್ಭಕ್ಕೆ ಆ ಒಂದು ಭೂಮಿಯನ್ನು ಯಾರು ಕೂಡ ಖರೀದಿ ಮಾಡೋದಕ್ಕೆ ಬಂದಿರೋದಿಲ್ಲ. ಕಳೆದ 6 ತಿಂಗಳ ಹಿಂದೆ ನಿರಾಳೆ ಕುಟುಂಬ ಈ ಒಂದು ಭೂಮಿಯನ್ನು ಪರ್ಚೇಸ್ ಮಾಡುತ್ತೆ. ಇವರು ಕೂಡ ಒಂದು ರಾಜಕೀಯ ಲಿಂಕ್ ಇದ್ದಂಥವರು, ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಂಥವರು, ಇಲಾಖೆಗಳು ಗೊತ್ತಿರುವಂಥವರು ಮತ್ತು ಹಿಂದುಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿರುವಂಥವ್ರು. ಹಾಗಾಗಿ ಇವ್ರು ಏನು ಮಾಡ್ತಾರೆ, ಅದೇನು ಹಾಗೆ ಬಿಡುತ್ತೆ, ಪಾಟೀಲ್ ಕುಟುಂಬ ನಮ್ಮನ್ನ ಏನು ಮಾಡಿಬಿಡುತ್ತೆ ಅನ್ನುವ ಹಾಗೆ ಶಶಿಕಾಂತ್ ತೇಲಿ ಅವರು ಮಾರಾಟಕ್ಕೆ ಇಟ್ಟಂತಹ ಭೂಮಿಯನ್ನು 25 ಎಕರೆ ಆಸ್ತಿಯನ್ನು ಇವರು ಪರ್ಚೇಸ್ ಮಾಡ್ತಾರೆ. ಆ ಒಂದು ಏರಿಯಾದಲ್ಲಿ 30 ಲಕ್ಷಕ್ಕೆ 1 ಎಕರೆ ಭೂಮಿ ಇದ್ರೂ ಕೂಡ ಇವರು 10 ಲಕ್ಷಕ್ಕೆ ಎಕರೆದಂತೆ 25 ಎಕರೆ ಭೂಮಿಯನ್ನು ಖರೀದಿ ಮಾಡ್ತಾರೆ. ಅದಾದ ಬಳಿಕ ಅವರ ಹೆಸರಿಗಾಗುತ್ತೆ. ಇನ್ನು ಭೂಮಿಯನ್ನು ಉಳುಮೆ ಮಾಡಬೇಕು ಅನ್ನುವ ಕಾರಣಕ್ಕೆ ಬೆಳೆದಿರುವಂಥ ಗಿಡ ಗಂಟಿಗಳನ್ನು ಕ್ಲೀನ್ ಮಾಡಿಸಬೇಕು ಅನ್ನುವಂಥ ನಿರ್ಧಾರವನ್ನು ನಿರಾಳೆ ಕುಟುಂಬ ಮಾಡಿಬಿಟ್ಟಿರುತ್ತೆ. ಕಳೆದ 1 ವಾರದಿಂದಲೂ ಕೂಡ ಅಲ್ಲಿ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. JCB ಆಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಅದನ್ನೇ ತೆರವುಗೊಳಿಸೋದಕ್ಕೆ ಅಥವಾ ಕ್ಲೀನ್ ಮಾಡೋದಕ್ಕೆ ಏನೇನೆಲ್ಲ ಕೆಲಸ ಮಾಡಬೇಕು ಅಂಥದ್ದೆಲ್ಲವೂ ಕೂಡ ಕೆಲಸ
ಅಲ್ಲಿ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಭೂಮಿಯನ್ನು ಪರ್ಚೇಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಕೂಡ ಈ ಪಾಟೀಲ್ ಕುಟುಂಬ ನಿರಾಳೆ ಕುಟುಂಬಕ್ಕೆ ವಾರ್ನಿಂಗ್ ಕೂಡ ಮಾಡಿತ್ತಂತೆ. ಅಂದರೆ ನೀವು ಭೂಮಿಯನ್ನು ಪರ್ಚೇಸ್ ಮಾಡಬೇಡಿ, ಅವ್ರಿಗೂ ನಮಗೂ ಕೂಡ ಜಗಳ ಇದೆ, ಆ ಆಸ್ತಿ ನಮಗೆ ಸಂಬಂಧಪಟ್ಟಿದ್ದು, ಅವರ ಮನೆಯ ಹೆಣ್ಣು ಮಗಳು ನಮ್ಮ ಮನೆಯಲ್ಲಿ ಇದ್ದಾಳೆ, ಆ ಆಸ್ತಿ ಆಕೆಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ನೀವು ಪರ್ಚೇಸ್ ಮಾಡಿಬಿಟ್ರೆ ನಮ್ಮ ಭೂಮಿ ಎಲ್ಲವೂ ಕೂಡ ನಮಗೆ ಬರಬೇಕಾಗಿರುವಂಥದ್ದು ಹೋಗಿಬಿಡುತ್ತೆ, ಹಾಗಾಗಿ ಪರ್ಚೇಸ್ ಮಾಡಬೇಡಿ, ಪರ್ಚೇಸ್ ಮಾಡಿಬಿಟ್ರೆ ಅದು ಬೇರೆ ರೀತಿಯಲ್ಲಿ ಆಗಿಬಿಡುತ್ತೆ ಅಂಥೇಳಿ ಭಯದ ವಾತಾವರಣ ಪಾಟೀಲ್ ಕುಟುಂಬ ನಿರಾಳೆ ಕುಟುಂಬಕ್ಕೆ ನೀಡಿಬಿಟ್ಟಿರುತ್ತೆ. ಹಾಗಾಗಿ ನಿರಾಳೆ ಕುಟುಂಬದವರು ಕೂಡ ಅದನ್ನು ನಾನು ಆರಂಭದಲ್ಲೂ ಹೇಳಿದಾಗೆ ಒಂದಿಷ್ಟು ಕಾನೂನು ಗೊತ್ತಿದ್ದಂಥವರು ಮತ್ತು ಈಗಾಗಲೇ ರಾಜಕೀಯದಲ್ಲಿ ಇದ್ದಂಥ ಕುಟುಂಬ, ಕಾನೂನಿನ ಬಗ್ಗೆ ಗೊತ್ತಿದ್ದಂಥ ಕುಟುಂಬ, ಹಾಗಾಗಿ ಏನು ಬೇಕಾದರೂ ಆಗ್ಬೋದು, ಒಂದಿಷ್ಟು ಸಂಧಾನ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಮುಂದೆ ಹಾಗೆ ಬಿಟ್ಟಿರುತ್ತೆ. ಒಂದು ರೀತಿಯಲ್ಲಿ ಇದು ಅಮಾಯಕ ಕುಟುಂಬ. ಇಲ್ಲಿ ತೇಲಿ ಕುಟುಂಬ ಮತ್ತು ಪಾಟೀಲ್ ಕುಟುಂಬದ ನಡುವೆ ಹೆಣ್ಣು ಗಂಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆರಂಭವಾಗಿತ್ತು. ಅದರ ಮಧ್ಯೆ ಈ ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ತೇಲಿ ಕುಟುಂಬ ಏನಿದೆಯಲ್ಲ ಅವರ ಆಸ್ತಿ ಇದಾಗಿತ್ತು, ಇದನ್ನು ಮಾರಾಟಕ್ಕೆ ಅಂತ ಇಟ್ಟಿದ್ರು. ಇದಕ್ಕೆ ಗಂಡಿನ ಕುಟುಂಬ ಶಿವಾನಂದ್ ಅನ್ನುವಂಥ ವ್ಯಕ್ತಿ ಕೊಲೆ ಏನಾಗಿರ್ತಾನೋ ಅವನ ಕುಟುಂಬ ಏನಿದೆ ಆ ಕುಟುಂಬ ಈ ಒಂದು ಮಾರಾಟ ಮಾಡೋದಕ್ಕೆ ತಡೆಯನ್ನು ಕೂಡ ನೀಡ್ತಾ ಇತ್ತು. ಯಾರಾದರೂ ಪರ್ಚೇಸ್ಗೆ ಬಂದರೆ ಅವರಿಗೆ ಭಯದ ವಾತಾವರಣ ಕೂಡ ಸೃಷ್ಟಿ ಮಾಡಿತ್ತು. ಇದರ ಮಧ್ಯೆ ಅದನ್ನು ಯಾರು ಕೂಡ ಖರೀದಿ ಮಾಡೋದಕ್ಕೆ ಬಂದಿರಲಿಲ್ಲ. ಚರ್ಚನ ಮೂಲದ ನಿರಾಳೆ ಕುಟುಂಬ ಮುಂದಾಗಿ ಬಿಟ್ಟಿತ್ತು. ಈ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿದಂಥ ಸಂದರ್ಭಕ್ಕೆ ಬೇರೆ ಬೇರೆ ರೀತಿಯಾದಂಥ ಗಲಾಟೆ ಅಂಥದ್ದೆಲ್ಲವೂ ಕೂಡ ಆಗೋಗಿ ಬಿಟ್ಟಿತ್ತು. ಸಂಧಾನ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ದೂರನ್ನು ಸ್ವೀಕರಿಸಿಲ್ಲ ಅನ್ನುವಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲಿ ಪೊಲೀಸರ ನಿರ್ಲಕ್ಷ್ಯದಿಂದಲೂ ಕೂಡ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ ಅಂತೇಳಿ ಮಾಹಿತಿ ಕೂಡ ಇದಕ್ಕೆ ಲಭ್ಯವಾಗ್ತಾ ಇದೆ. ಅದೆಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆ ಇದೆ, ಇಲಾಖೆ ಅದನ್ನು ಪೂರ್ತಿಯಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರ ವಿಫಲವೂ ಕೂಡ ಇದರಲ್ಲಿ ಇದೆ ಎಂಬುದು ಖಚಿತವಾಗಿ ಗೊತ್ತಾಗುತ್ತೆ. ಈ ನಿರಾಳೆ ಕುಟುಂಬ ಪರ್ಚೇಸ್ ಏನೋ ಮಾಡಿಬಿಟ್ಟಿತ್ತು. 6 ತಿಂಗಳ ಹಿಂದೆ ಪರ್ಚೇಸ್ ಆಗಿತ್ತು. ಪರ್ಚೇಸ್ ಆದ ಬಳಿಕ ಈ ಒಂದು ಹೊಲವನ್ನು ಕ್ಲೀನ್ ಮಾಡಿಸುವಂಥ ಕೆಲಸದಲ್ಲಿ ಇತ್ತು. ಈ ಸಂದರ್ಭದಲ್ಲಿಯೂ ಕೂಡ ಒಂದು ವಾರದ ಹಿಂದೆ ಅಲ್ಲೊಂದು ದೇವಸ್ಥಾನ ಇದೆ, ಆ ಒಂದು ತೋಟ ಅಥವಾ ಆ ಒಂದು ಗದ್ದೆ ಏನಿದೆ, ಆ ಒಂದು ಗದ್ದೆಯ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ರಾಜಿ ಸಂಧಾನವನ್ನು ಮಾಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಜಿ ಆಗಿರಲಿಲ್ಲ. ಅದು ಹೇಗೆ ನೀವು ಕ್ಲೀನ್ ಮಾಡ್ತೀರೋ ನೋಡೇ ಬಿಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಈ ಪಾಟೀಲ್ ಕುಟುಂಬದವರು ಹೋಗಿಬಿಟ್ಟಿದ್ರು. ಇಲ್ಲಿ ತೇಲಿ ಕುಟುಂಬದವರು ನಿರಾಳೆ ಕುಟುಂಬದವರಿಗೆ ಆಸ್ತಿಯನ್ನು ಮಾರಾಟ ಮಾಡಿ ಅಲ್ಲಿಂದ ಸೇಫ್ ಆಗಿ ಹೊರಗಡೆ ಬಂದುಬಿಟ್ರು. ಆದರೆ ಪಾಟೀಲ್ ಕುಟುಂಬಕ್ಕೂ ಮತ್ತು ಈ ನಿರಾಳೆ ಕುಟುಂಬಕ್ಕೂ ಸಂಬಂಧವೇ ಇರಲಿಲ್ಲ. ಪಾಟೀಲ್ ಕುಟುಂಬ ಈ ಒಂದು ತೇಲಿ ಕುಟುಂಬದವರ ಆಸ್ತಿಯನ್ನು ಪರ್ಚೇಸ್ ಮಾಡಿದ್ರು ಅನ್ನುವಂಥ ದ್ವೇಷದ ಮೇಲೆ ಇವರನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಟ್ರು. 24ರಿಂದ 25 ಜನಗಳು ಏಕಾಏಕಿಯಾಗಿ ಬೈಕಿನ ಮೇಲೆ ಬರ್ತಾರೆ. ಇವರು ಗದ್ದೆಯನ್ನು ಕ್ಲೀನ್ ಮಾಡಿಸಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿ ಗಲಾಟೆ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಆ ಸಂದರ್ಭದಲ್ಲಿ 7ರಿಂದ 8 ಜನ ಆ ಸ್ಥಳದಲ್ಲಿ ಇರ್ತಾರೆ. ಅಂತಂದರೆ ಈ ಕುಟುಂಬದ ನಿರಾಳೆ ಕುಟುಂಬದವರಾಗಿರ್ಬೋದು, ಈ JCB ಡ್ರೈವರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಡ್ರೈವರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಏಕಾಏಕಿಯಾಗಿ ಬಂದು ಗಲಾಟೆ ಮಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಗಲಾಟೆ ಆರಂಭವಾದಂಥ ಸಂದರ್ಭದಲ್ಲಿ ಕಣ್ಣಿಗೆ ಖಾರದ ಪುಡಿಯನ್ನು ಹೆರಿಸ್ತಾರೆ. ಖಾರದ ಪುಡಿಯನ್ನು ಹೆರಚಿ ಇವರನ್ನ ಕೊಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಕೈಯಲ್ಲಿದ್ದಂತಹ ಒಂದು ಕಬ್ಬನ್ನು ಕಟ್ ಮಾಡುವಂಥ ಕತ್ತಿಯಿಂದ ಅವರ ಕತ್ತನ ಕೂದಿದ್ದಾರೆ. ಅದೆಷ್ಟು ಭಯಂಕರ ಅಥವಾ ಭೀಕರವಾಗಿದೆ ಆ ದೃಶ್ಯವನ್ನು ನೋಡಿಬಿಟ್ರೆ ಬಹುತೇಕ ನೀವೆಲ್ಲರೂ ಕೂಡ ಬೆಚ್ಚಿ ಬಿದ್ದು ಬಿಡ್ತೀರಿ. ಅಷ್ಟೊಂದು ಭಯಾನಕವಾಗಿ ಆ ಒಂದು ಕುಟುಂಬವನ್ನು ಇವರು ಕೊಂದು ಬಿಸಾಕಿಬಿಟ್ಟಿದ್ದಾರೆ. ಅಷ್ಟೊಂದು ಕ್ರೂರ ಮನಸ್ಥಿತಿ ಅವರಲ್ಲಿ ಹೇಗೆ ಬಂತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ರೀತಿಯಾದಂಥ ಮನಸ್ಥಿತಿ ಅವರಲ್ಲಿ ಬಂದಿರುತ್ತೆ. ನಮಗೆ ಬರಬೇಕಾದಂಥ ಆಸ್ತಿಗೆ ಇವರೇ ವಿಲನ್ ಆಗಿಬಿಟ್ರು ಅನ್ನುವಂತಹ ಕಾರಣವನ್ನು ಪಾಟೀಲ್ ಕುಟುಂಬ ಇಟ್ಕೊಂತು ಅಂತ ಕಾಣಿಸುತ್ತೆ. ಹಾಗಾಗಿ ನಿರಾಳೆ ಕುಟುಂಬವನ್ನು ಮುಗಿಸ್ಬಿಡಬೇಕು ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಬರುತ್ತೆ. ಹಾಗಾಗಿ ನಿರಾಳೆ ಕುಟುಂಬ ಆ ಒಂದು ಕ್ಲೀನ್ ಮಾಡಿಸಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಈ ಪಾಟೀಲ್ ಕುಟುಂಬದವರು ಅಂತ ಹೇಳಲಾಗ್ತಾ ಇರುವಂಥದ್ದು. ಆದರೆ ಪಾಟೀಲ್ ಕುಟುಂಬದವರೇ ಕೊಲೆ ಮಾಡಿದವರು ಅಥವಾ ಪಾಟೀಲ್ ಕುಟುಂಬದವರೇ ಇದನ್ನು ಮಾಡಿದ್ದು ಅಂತ ನಾನು ಹೇಳ್ತಾ ಇಲ್ಲ. ಈ ರೀತಿಯಾಗಿ ಕೇಳಿ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಈ ನಿರಾಳೆ ಕುಟುಂಬದವರು ಮಾಡ್ತಾ ಇರುವಂಥ ಆರೋಪದ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಪಾಟೀಲ್ ಕುಟುಂಬ ಏಕಾಏಕಿಯಾಗಿ ಇವರ ಒಂದು ಗದ್ದೆಗೆ ಕ್ಲೀನ್ ಮಾಡಿಸಬೇಕಾದಂಥ ಸಂದರ್ಭದಲ್ಲಿ ಬಂದು ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹೋಗಬೇಕಾದಂಥ ಸಂದರ್ಭದಲ್ಲಿ ನಿರಾಳೆ ಕುಟುಂಬದ ಒಂದು ಕಾರ್ ಇರುತ್ತೆ, ಅದರ ಮೇಲೂ ಕೂಡ ಕಲ್ಲು ಬಿಸಾಕ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಹೋಗಿ ಬಿಟ್ಟಿದ್ದಾರೆ. ಇದುವರೆಗೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಲಾಗಿಲ್ಲ ಅನ್ನುವಂಥದ್ದು ಇಲ್ಲಿಯವರೆಗಿನ ಮಾಹಿತಿ. ಈ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಹಂಚಿಕೊಂಡಂಥ ಸಂದರ್ಭದಲ್ಲಿ ಅದು ಏನು ಬೇಕಾದರೂ ಅಪ್ಡೇಟ್ ಆಗಿರಬಹುದು. ಆದರೆ ಈ ಒಂದುವರೆಗೂ ಲಭ್ಯವಾಗಿರುವಂಥ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ SP ಅವರು ಬಂದಿದ್ದಾರೆ, ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಭೀಮಾ ತೀರದಲ್ಲಿ ಇದೀಗ ಮತ್ತೆ ರಕ್ತದ ಹೋಕಳಿ ಆರಂಭವಾಗಿ ಬಿಟ್ಟಿದೆ ಅಂತಾನೆ ಹೇಳಬಹುದು. ಅಮಾಯಕ ಕುಟುಂಬ ನಿರಾಳೆ ಕುಟುಂಬಕ್ಕೂ ಅಥವಾ ಈ ಒಂದು ಪಾಟೀಲ್ ಕುಟುಂಬಕ್ಕಾಗಲಿ ಅಥವಾ ತೇಲಿ ಕುಟುಂಬಕ್ಕಾಗಲಿ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ. ಆದರೆ ನಿರಾಳೆ ಕುಟುಂಬ ದುಡ್ಡಿದೆ, ನಾವು ಶ್ರೀಮಂತರು, ನಮಗೆ ಒಂದಿಷ್ಟು ಏನು ಬೇಕಾದರೂ ಮಾಡಬಹುದಾದಂಥ ಸಾಮರ್ಥ್ಯ ಇದೆ ಅನ್ನುವಂಥ ಬಂಡು ಧೈರ್ಯ ಮಾಡಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಈ ರೀತಿಯಾದಂಥ ದುರಂತದಲ್ಲಿ ಅವರೆಲ್ಲರೂ ಕೂಡ ಕೊನೆ ಉಸಿರನ್ನು ಎಳೆದಿದ್ದಾರೆ.
ಇನ್ನು ಈ ಸಾವನ್ನಪ್ಪಿರುವಂಥವ್ರ ಬಗ್ಗೆ ಈ ಒಂದು ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು ತುಂಬ ಒಳ್ಳೆಯ ಕುಟುಂಬ, ಯಾವುದೋ ಒಂದು ನ್ಯಾಯ ಪಂಚಾಯತಿ ಇದ್ದರೆ ಬೇಗ ಬಗೆಹರಿಸಿಬಿಡ್ತಿದ್ರು, ನ್ಯಾಯದ ಪರವಾಗಿ ಇದ್ದಂಥವರು, ಸಮಾಜದ ಒಂದು ಉನ್ನತಕ್ಕಾಗಿ ಅಥವಾ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ರಾಜಕಾರಣದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಈ ರೀತಿಯಾಗಿ ಅವರ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ನಾವು ಸುಳ್ಳು ಗೊತ್ತಿಲ್ಲ, ಬದಲಿಗೆ ಅಲ್ಲಿನ ಜನಗಳು ಹೇಳ್ತಾ ಇರುವಂಥದ್ದು ಒಳ್ಳೆಯ ಕುಟುಂಬ, ತಮ್ಮ ಪಾಡಿಗೆ ತಾವು ಇದ್ದಂಥ ಕುಟುಂಬ, ಯಾರ್ದೋ ಕಷ್ಟ ಸುಖಕ್ಕೆ ಸ್ಪಂದನೆ ಕೂಡ ಮಾಡ್ತಾ ಇದ್ರು, ಹಾಗೆ ಹೀಗೆ ಅಂಥೇಳಿ ಒಂದಿಷ್ಟು ಮಾತುಗಳನ್ನು ಕೂಡ ಆ ಒಂದು ಕುಟುಂಬದ ಬಗ್ಗೆ ಹೇಳ್ತಾ ಇದ್ದಂಥದ್ದು. ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೇನೆ. ಕ್ಲಾರಿಟಿ ಸಿಕ್ಕಿಲ್ಲ ಅಥವಾ ಇನ್ನೇನಾದರೂ ಕನ್ಫ್ಯೂಸ್ ಇದ್ದರೆ ನಿಮಗೆ ಕೊನೆಯದಾಗಿ ಮತ್ತೊಂದು ಸಾರಿ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಪಾಟೀಲ್ ಅನ್ನುವಂಥ ಕುಟುಂಬ, ಶಿವಾನಂದ್ ಅನ್ನುವಂಥ ವ್ಯಕ್ತಿ ಆ ಕುಟುಂಬದ ವ್ಯಕ್ತಿ ತೇಲಿ ಎನ್ನುವಂಥ ಕುಟುಂಬ ಏನಿದೆಯಲ್ಲ, ಆ ಒಂದು ಹೆಣ್ಣು ಮಗಳನ್ನು ಮದುವೆ ಆಗಿರ್ತಾನೆ. ಆ ಮದುವೆ ಆದಂಥ ಕಾರಣದಿಂದಾಗಿ ಇಬ್ಬರ ನಡುವೆ, ಈ ಪಾಟೀಲ್ ಮತ್ತು ತೇಲಿ ಕುಟುಂಬದ ನಡುವೆ ವೈಮನಸ್ಸು ಬೆಳೆದುಕೊಂಡು ಬಿಟ್ಟಿರುತ್ತೆ. ವೈಮನಸ್ಸು ಬೆಳೆದುಕೊಂಡಂತಹ ಸಂದರ್ಭದಲ್ಲಿ ತೇಲಿ ಕುಟುಂಬದವರು ಈ ಒಂದು ಶಿವಾನಂದ್ ಅನ್ನುವಂಥ ವ್ಯಕ್ತಿ ತಮ್ಮ ಮಗಳನ್ನು ಕರೆದುಕೊಂಡು ಹೋಗಿದ್ದಾನೆ ಅನ್ನುವಂಥ ಕಾರಣಕ್ಕೆ ಆತನನ್ನು ಕೊಲೆ ಮಾಡಿ ಬಿಡ್ತಾರೆ. ಕೊಲೆ ಮಾಡಿ ಜೈಲು ವಾಸವನ್ನು ಅನುಭವಿಸ್ತಾ ಇರ್ತಾರೆ. 2024ರಲ್ಲಿ ಮತ್ತೆ ಇವರು ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆಗಿ ಬಂದ ಬಳಿಕ ಆ ಒಂದು ಆಸ್ತಿಯನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಮಾರಾಟಕ್ಕೆ ಇಟ್ಟಂತಹ ಆಸ್ತಿಯನ್ನು ಈ ಒಂದು ನಿರಾಳೆ ಕುಟುಂಬದವರು ಪರ್ಚೇಸ್ ಮಾಡ್ತಾರೆ. ನಿರಾಳೆ ಕುಟುಂಬದವರು ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಪಾಟೀಲ್ ಕುಟುಂಬದವರು ಅಂತಂದರೆ ತಮ್ಮ ಮಗನನ್ನು ಕಳೆದುಕೊಂಡಿರ್ತಾರಲ್ಲ, ಆ ಒಂದು ಪಾಟೀಲ್ ಕುಟುಂಬದವರು ಆ ಆಸ್ತಿ ನಮಗೆ ಬರಬೇಕಿತ್ತು ಅನ್ನುವ ಹಾಗೆ ಒಂದಿಷ್ಟು ಆಸೆಯನ್ನು ಇಟ್ಕೊಂಡು ಕೂತಿದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಪಾಟೀಲ್ ಕುಟುಂಬ ನಿರಾಳೆ ಕುಟುಂಬಕ್ಕೆ ಪರ್ಚೇಸ್ ಮಾಡಬೇಡಿ ಅಂಥೇಳಿ ವಾರ್ನಿಂಗ್ ಕೂಡ ಮಾಡ್ತಾ ಇತ್ತು. ಅದರ ಮೇಲೆಯೂ ಕೂಡ ಬಂಡು ಧೈರ್ಯವನ್ನು ಮಾಡಿ ನಿರಾಳೆ ಕುಟುಂಬ ಕಡಿಮೆ ದುಡ್ಡಿನಲ್ಲಿ 10 ಲಕ್ಷಕ್ಕೆ ಎಕರೆಯಂತೆ ಆ ಒಂದು ಭೂಮಿಯನ್ನು ಖರೀದಿ ಮಾಡಿದ್ರು. ಅದಾದ ಬಳಿಕ ಇವರಿಂದಾನೇ ಇದೆಲ್ಲವೂ ಕೂಡ ಕೆಟ್ಟೋಯ್ತು ಅನ್ನುವಂಥ ದ್ವೇಷ ಪಾಟೀಲ್ ಅವರಿಗೆ ಉಟ್ಕೊಂತು ಅಂತ ಕಾಣಿಸುತ್ತೆ. ಹಾಗಾಗಿ ಈ ಒಂದು ನಿರಾಳೆ ಕುಟುಂಬವನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂಥೇಳಿ ಪ್ಲ್ಯಾನ್ನ ಹಾಕೊಂಡು ಅವರು ಭೂಮಿಯನ್ನು ಕ್ಲೀನ್ ಮಾಡಿಸಬೇಕಾದಂಥ ಸಂದರ್ಭದಲ್ಲಿ ಬಂದು ಅವರನ್ನು ಕೊಲೆ ಮಾಡಿ ಹೋಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ವಿವರ ಇದ್ಯಾವುದು ಕೂಡ ಅಧಿಕೃತ ಅಂತ ನಾನು ಹೇಳ್ತಾ ಇಲ್ಲ, ಬದಲಿಗೆ ಈ ರೀತಿಯಾಗಿ ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ತನಿಖೆಯ ನಂತರವೇ ಅಸಲಿ ಸತ್ಯಾಸತ್ಯತೆ ಇನ್ನೇನು ಇರಬಹುದು ಅನ್ನೋದು ಕೂಡ ಹೆಚ್ಚಿನ ಮಾಹಿತಿ ಲಭ್ಯವಾಗಬಹುದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.